ದೆಹಲಿಯಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಇದೇ ವಾರದ ಒಳಗೆ ಇಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡರ್ ಒಂದು ಉದ್ದೇಶ ಆಗಿರುವಂಥದ್ದು. ಹಾಗಾಗಿ ಸಚಿವ ಆಕಾಂಕ್ಷಿಗಳಿಗೆ ಬಹುಶಃ ಇಂದು ಸಿಗುತ್ತಾ ಗುಡ್ ನ್ಯೂಸ್ ಅನ್ನುವಂಥ ಪ್ರಶ್ನೆ. ಸಂಪುಟ ವಿಸ್ತರಣೆ ಕುರಿತು ಹೈಕಮಾಂಡ್ ನಾಯಕರು ಈಗಾಗಲೇ ಸಭೆ ಮಾಡಿದ್ದಾರೆ. ಇಂದು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮತ್ತೊಮ್ಮೆ ಮಹತ್ವದ ಸಭೆ ಇದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಜೊತೆ ರಾಘ ಇವತ್ತು ಸಭೆ ಮಾಡ್ತಾರೆ. ಇಂದು ರಾತ್ರಿ 8 ಗಂಟೆಗೆ ಹೈಕಮಾಂಡ್ ಮೀಟಿಂಗ್ ಇದೆ. ಕ್ಯಾಬಿನೆಟ್ ವಿಸ್ತರಣೆ ವಿಚಾರದಲ್ಲಿ ಇವತ್ತು ರಾಹುಲ್ ಗಾಂಧಿ ಜೊತೆ ಸಂಜೆ 8 ಗಂಟೆಗೆ ಮೀಟಿಂಗ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಕಳೆದ 2 ದಿನಗಳಿಂದ ಡಿಕೆ ಶಿವಕುಮಾರ್ ಜೊತೆಗೆ ಒಂದಷ್ಟು ಶಾಸಕರು, ಅಂದ್ರೆ ನಾವೆಲ್ಲರೂ ಕೂಡ ಸಚಿವಾಕಾಂಕ್ಷಿಗಳು ಅಂತ ಹೇಳಿ ಹೋಗಿರುವಂತಹ ಶಾಸಕರು ಕೂಡ ಹೇಗಾದ್ರೂ ಮಾಡಿ ಹೈಕಮಾಂಡ್ನ ಮನವೊಲಿಸಬೇಕು. ಜೊತೆಗೆ 2ನೇ ಹಂತದ ಪಟ್ಟಿಯಲ್ಲಿ 2ನೇ ಸಂಪುಟ ಸಭೆ ಇನ್ನೇನು ಫೈನಲ್ ಆಗುತ್ತೆ, ಆ ಒಂದು ವಿಚಾರದಲ್ಲಿ ನಾವು ಕೂಡ ಸಚಿವಾಕಾಂಕ್ಷಿಗಳು ಅಂತ ಹೇಳಿ ಏನೆಲ್ಲ ಸರ್ಕಸ್ ಮಾಡಬೇಕು, ಹೇಗೆಲ್ಲ ಲಾಬಿ ನಡೆಸಬೇಕು ಎಲ್ಲವೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ನಿನ್ನೆಯೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಲಿಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬಹಳಷ್ಟು ಕಸರತ್ತು ನಡೆಸ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಪಟ್ಟಿಗಳನ್ನು ಸಲ್ಲಿಸಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಅಂತಂದ್ರೆ ಯಾರಿಗೆಲ್ಲ ಈ ಒಂದು ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಒಂದು ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ